ನಮ್ಮ ಶಿವಮೊಗ್ಗದ ಬಡ ರೋಗಿಗಳು ಹೋಗ್ತಾರೆ, ದಿನನಿತ್ಯ ಅವರಿಗೆ ಸಮಸ್ಯೆಗಳು ಕಾಯಿದೆ. ಅಲ್ಲಿ ಭಾಳಷ್ಟು ಭ್ರಷ್ಟಾಚಾರದಲ್ಲಿ ಮುಳುಗಿರುವಂತಹ ಒಂದು ಆಸ್ಪತ್ರೆ ಅಂತ ಹೇಳ್ಬೋದು. ಯಾಕಂತ ಹೇಳಿದರೆ ಅಲ್ಲಿ ಪ್ರಾಕ್ಟೀಸ್ ಮಾಡುವಂತಹ ಡಾಕ್ಟ್ರುಗಳು ಸಂಜೆ ಹೊತ್ತು ಖಾಸಗಿ ಆಸ್ಪತ್ರೆಯಲ್ಲಿ, ಖಾಸಗಿ ಕ್ಲಿನಿಕಲ್ಲಿ ಅವರು ಕೆಲಸ ಮಾಡುವಂತಹ ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಹಾಗಾಗಿ ಮತ್ತು ಇನ್ನೊಂದು ಏನಂತ ಹೇಳಿದರೆ, ಮೊನ್ನೆ ಒಂದು 24 ನವಂಬರಿಗೆ ಒಂದು ಡೆತ್ ಆಗಿದೆ. ಅದು ಯಾವುದು ಅಂತ ಹೇಳಿದರೆ 25ನೇ ವರ್ಷದ ಒಂದು ಮಹಿಳೆ, 8 ದಿನದ ಒಂದು ಕೂಸಿರುವಂತಹ ಒಂದು ಮಹಿಳೆಗೆ ಒಂದು ಆಪರೇಷನ್ ಮಾಡಬೇಕಾದ್ರೆ ಏನೋ ಒಂದು ಇಂಟೆಸ್ಟೈನನ್ನು ಕಟ್ ಮಾಡಿ ಏನೋ ಅವರು ನಿರ್ಲಕ್ಷ್ಯ ವಹಿಸಿದರು. ಅದಕ್ಕೆ ಕಾರಣವಾಗಿ ಅವರು ಮತ್ತೆ ಭಾಳ ಸೀರಿಯಸ್ ಆಗುವಂತಹ ಒಂದು ಸಮಯದಲ್ಲಿ ಮತ್ತೆ ಅದರಲ್ಲಿ ಊಟಿ ಮಾಡಿ ಅದಕ್ಕೆ ಮುಚ್ಚಾಕುವಂತಹ ಒಂದು ಪ್ರಯತ್ನ ವೈದ್ಯರು ಮತ್ತು ಅಲ್ಲಿನ ಆಡಳಿತ ಸಮಿತಿ ಮಾಡಿದೆ. ನಂತರ ನಾವು ಹೋಗಿ ಕೇಳಿದಾಗ ಅವರಿಗೆ ಮತ್ತೆ ಅದೆಲ್ಲ ಆಗ್ತಾ ಇರುತ್ತೆ, ಅದೆಲ್ಲ ಅದು ಇದು ಅಂತ ಹೇಳಿ ಬಡ ಜೀವನ ಮೇಲೆ ಚೆಲ್ಲಾಟ ನಡೆಸುವಂತಹ ಈ ಮೆಗನ್ ಆಸ್ಪತ್ರೆ ಇಂತಹ ಒಂದು ಅವ್ಯವಹಾರ ಮತ್ತು ಇಂತಹ ಒಂದು ದುರ್ವರ್ತನೆ ನಿಲ್ಲಬೇಕು. ಯಾರು ತಪ್ಪಿಸ್ತಿದ್ದಾರೆ ಅವರ ಮೇಲೆ ಕಠಿಣ ಕಾನೂನು ಕ್ರಮ ಆಗಬೇಕು. ಯಾಕಂತ ಹೇಳಿದರೆ 2002ರಲ್ಲಿ ಸಿಮ್ಸ್ನ ಒಬ್ಬ ಡೈರೆಕ್ಟರು ಲೈಂಗಿಕ ಕಿರುಕುಳದ ಆರೋಪ ಬಂದಾಗ ಅವರಿಗೆ ಸಸ್ಪೆಂಡ್ ಮಾಡಲಾಗಿತ್ತು. ನಂತರ ಅದು ಇನ್ವೆಸ್ಟಿಗೇಷನ್ ಮಾಡಿ ಅವ್ರ ಮೇಲೆ ಕ್ರಮ ಕೈಗೊಳ್ಳಲಾಗಿತ್ತು. ಇವತ್ತು ಯಾಕೆ ಒಬ್ಬರು ಮಹಿಳೆ ಅಲ್ಲೇ ಸತ್ತಿದೆ, ಎಲ್ಲರ ಮುಂದೆನೇ ಇದೆ. ಅದೇನು ಬೇರೆ ಆಸ್ಪತ್ರೆಯಲ್ಲಿಲ್ಲ ಎಂತ ಇಲ್ಲ. ಇವತ್ತು ಹೋಗಿ ನಾವು ಅವ್ರಿಗೆ ಸಸ್ಪೆಂಡ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡಿ ಅಂತ ಹೇಳಿದಾಗ, ಸಸ್ಪೆಂಡ್ ಮಾಡೋಕ್ಕೆ ನಮ್ಮ ಹತ್ರ ಪವರ್ಸ್ ಇಲ್ಲ ಅಂತ ಹೇಳಿ ಅಲ್ಲಿನ ಅಧಿಕಾರಿ ಹೇಳ್ತಾ ಇದ್ದಾರೆ. ಅಂತ ಹೇಳಿದ್ರೆ ಸಸ್ಪೆಂಡ್ ಮಾಡುವ ಪವರ್ಸ್ ಏನು ನೀವು CMಗೆ, DCMಗೆ ಇಲ್ಲ ನೀವು ಪ್ರೆಸಿಡೆಂಟಿಗೆ ಕೊಟ್ಟಿದ್ದೀರಾ? ನಿಮ್ಮಿಂದ ಒಂದು ಆಗಿರುವಂಥ ತಪ್ಪಿಗೆ ನೀವು ಅವರಿಗೆ ಒಂದು ಬಚಾವ್ ಮಾಡುವಂತಹ ಪ್ರಯತ್ನ, ಅವರಿಗೆ ಒಂದು ಸೇಫ್ ಮಾಡುವಂಥ ಪ್ರಯತ್ನ ನೀವು ಕೂಡ ಮಾಡ್ತಿದ್ದೀರಾ ಅಂತ ಹೇಳಿದರೆ ಆ ಒಂದು ಸಾವಲ್ಲ ಮರ್ಡರ್ ಅಂತ ಹೇಳಿಕೆ ನಾನು ಇಷ್ಟಪಡ್ತೀನಿ. ಆ ಮರ್ಡರಲ್ಲಿ ನೀವು ಕೂಡ ಮರ್ಡರರ್ಸ್ ಅಂತ ಹೇಳಿಕೆ ನಾನು ಇಷ್ಟಪಡ್ತೀನಿ. ಇಂತಹ ಅಧಿಕಾರಿಗಳ ಮೇಲೆ ಎಲ್ಲರ ಮೇಲೆ ತನಿಖೆ ಆಗಬೇಕು. ಏನು ಅಲ್ಲಿ ಒಂದು ಭ್ರಷ್ಟಾಚಾರ ನಡೀತಾ ಇದೆ, ಅಲ್ಲಿ ಎಲ್ಲಿ ತನಕ ತಲುಪ್ತಾ ಇದೆ ಆ ಭ್ರಷ್ಟಾಚಾರ? 1000 ರೂಪಾಯಿ 2000 ರೂಪಾಯಿ ತಗೊಳ್ತಾ ಇದ್ದಾರೆ. ಮತ್ತೇನು ಅಲ್ಲಿ ಭ್ರಷ್ಟಾಚಾರ, ಒಂದು ಟ್ಯಾಬ್ಲೆಟ್ ತೊಗೋಬೇಕಾದ್ರೆ ಒಂದು 10 ನಮೂನೆಯ ಟ್ಯಾಬ್ಲೆಟ್ ಬರ್ಸಿದ್ರೆ ಒಂದು 7 ನಮೂನೆ ಇಲ್ಲ 5 ನಮೂನೆ ಟ್ಯಾಬ್ಲೆಟ್ ಸಿಗುತ್ತೆ. ನಂತರದ್ದು ನೀವು ಹೋಗಿ ಹೊರಗಡೆ ತೊಗೊಳ್ಳಿ ಅಂತ ಹೇಳಲಾಗ್ತಾ ಇದೆ. ಯಾಕೆ ಅದು ಆ ಥರ? ಯಾಕೆ ಅದು ನಿಮ್ಮಲ್ಲಿ ಸಿಗ್ತಾ ಇಲ್ಲ? ಅದೇ ಏನು ನೀವು ಇಲ್ಲ ಅಂತ ಹೇಳಿ ನಿರಾಕರಣೆ ಮಾಡ್ತೀರಾ? ಬೇರೆ ಪೇಷಂಟ್ ಬಂದಾಗ ಅದೇ ಟ್ಯಾಬ್ಲೆಟ್ ಕೊಡ್ತೀರಾ? ಮೊನ್ನೆ ನಮ್ಮ ಮಹಿಳಾ ಆಯೋಗದ ಅಧ್ಯಕ್ಷೆ ಬಂದಾಗ ಅಲ್ಲಿ ಕೂಡ ಅದೇ ಥರ ಆಯಿತು. ಆ ಕೌಂಟ್ರಲ್ಲಿ ಅವರಿಗೆ ನಿರಾಕರಣೆ ಮಾಡಲಾಗಿತ್ತು ರೋಗಿಗೆ. ಇವ್ರು ಹೋದಾಗ ಅದೇ ಮತ್ತೆ ಮೆಡಿಸಿನ್ ಅವ್ರಿಗೆ ಕೊಟ್ಟಾಗ ಅವರು ಪ್ರಶ್ನೆ ಮಾಡಿದರು. ಮತ್ತು ಅಲ್ಲಿ ಒಂದು ಹಾರ್ಟಿನ ಒಂದು ಟ್ಯಾಬ್ಲೆಟ್, ಎಮರ್ಜೆನ್ಸಿ ತಿನ್ನಿಸುವಂತಹ ಒಂದು ಟ್ಯಾಬ್ಲೆಟನ್ನು ಕೊಡ್ತಾ ಇದೆ. ಭಾಳಷ್ಟು ಕೊರತೆ ಇರುವಂತಹ ಇಂತಹ ಮೆಗನ್ ಆಸ್ಪತ್ರೆ ಭಾಳಷ್ಟು ಒಂದು ಭ್ರಷ್ಟಾಚಾರಕ್ಕೆ ಒಂದು ಕಾರಣವಾಗ್ತಾ ಇದೆ, ಭ್ರಷ್ಟಾಚಾರದ ಒಂದು ಗುಡಿ ಆಗ್ತಾ ಇದೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಮತ್ತು ಏನು ಆರೋಗ್ಯ ಅಧಿಕಾರಿ ಇದ್ದಾರೆ DH, ಅವರು ಕೂಡ ಇದರಲ್ಲಿ ಜಾಸ್ತಿ ಏನೋ ಟೆನ್ಷನ್ ತಗೊಂಡು ಇದರಲ್ಲಿ ಏನೋ ಒಂದು ನಾವು ಸರಿ ಮಾಡಬೇಕಂತ ಹೇಳಿ ಇಲ್ಲ. ಅವರು ಕೂಡ ಅವ್ರ ಜೊತೆಗೆ ಕುತ್ಕೊಂಡು ಆರಾಮಾಗಿ ಮಾತಾಡ್ತಾ ಇದ್ದಾರೆ. ಒಬ್ಬರು ಸಾವಾಗಿದೆ, ಒಂದು 8 ದಿನದ ಮಗು ಅನಾಥವಾಗಿದೆ. ಅವರ ಸರ್ಕಾರದಿಂದ ಪರಿಹಾರಕ್ಕೆ ಇವತ್ತು ನಾವು ಮನವಿಯನ್ನು ಕೊಟ್ಟಿದ್ದೀವಿ DC ಅವರಿಗೆ. ಏನಂತ ಹೇಳಿದರೆ, ಏನು ಅವರ ಮಗು ಇದೆ ಮತ್ತು ಏನು ಇದು ಒಂದು ವೈದ್ಯಕೀಯ ಒಂದು ವೈದ್ಯರ ನಿರ್ಲಕ್ಷ್ಯದಿಂದ ಏನು ಸಾವಾಗಿದೆ, ಇದಕ್ಕೆ ಸರ್ಕಾರದಿಂದ